ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ದಿನಗಳಲ್ಲಿ ನಮ್ಮ ಹತ್ರ ಸಹಾಯನ ಕೇಳಿ ಬರೋರೇ ಹೆಚ್ಚಾಗಿರೋದ್ರಿಂದ ನಾವು ಅವ್ರ ಕಷ್ಟಕ್ಕಾಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಅವರು ನಮಗೆ ಆತ್ಮೀಯರಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರೇ ಆಗಿರ್ಬೋದು ಅಥವಾ ನಮಗೆ ಗೊತ್ತಿರೋರೇ ಯಾರೇ ಆಗಿರ್ಬೋದು. ಅವರು ಯಾವುದೇ ಒಂದು ರೀತಿಯ ಹಣಕಾಸಿನ ತೊಂದರೆಯಲ್ಲಿದ್ದಾಗ ನಾವು ಹಣಕಾಸಿನ ಸಹಾಯವನ್ನು ಮಾಡಿರ್ತೀವಿ. ಆದರೆ ಕೊಟ್ಟಿರೋಂಥ ದುಡ್ಡು ಎಂದಿಗೂ ವಾಪಸ್ ಕೊಡೋದೇ ಇಲ್ಲ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಹೀಗೆ ಮುಂದಿನ ದಿನಗಳನ್ನ ತಳ್ತಾ ಹೋಗ್ತಾರೆ. ಅವರಾಗೆ ಅವರು ನಮಗೆ ದುಡ್ಡನ್ನು ವಾಪಸ್ ಕೊಡೋ ಹಾಗೆ ಒಂದು ಸ್ವಿಚ್ ವರ್ಡ್ ಇದೆ. ಆ ಸ್ವಿಚ್ ವರ್ಡನ್ನು ಹೇಳ್ಕೊಳ್ಳೋದ್ರಿಂದ, ಹಾಗೆ ಒಂದು ಏಂಜಲ್ ನಂಬರ್ ಇದೆ, ಆ ಏಂಜಲ್ ನಂಬರ್ನ ಹೇಳ್ಕೊಳ್ಳೋದ್ರಿಂದ ಅಷ್ಟು ದಿನದಿಂದ ಅವರು ಕೊಡದೇ ಇರೋಂಥ ದುಡ್ಡನ್ನು ಅವರಾಗೆ ಅವರು ತಂದು ನಮಗೆ ದುಡ್ಡನ್ನು ತಂದು ಕೊಡ್ತಾರೆ. ಇದನ್ನು ಯಾವಾಗ ಎಷ್ಟು ಬಾರಿ ಹೇಳ್ಕೊಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಈಗಿನ ಕಾಲದಲ್ಲಿ ನಮ್ಮ ಕಷ್ಟಕ್ಕೆ ಆಗೋದು ಅಂದರೆ ಸ್ವಲ್ಪ ಜನ ಮಾತ್ರ, ಅದು ಕೂಡ ಒಳ್ಳೆಯವರು ಅಂತ ಸ್ವಲ್ಪ ಜನನೇ ಇರೋದು. ಅವರು ನಮ್ಮ ಕಷ್ಟಕ್ಕಾದಾಗ ಅವರು ನಮಗೆ ದುಡ್ಡನ್ನು ಕೊಟ್ಟಾಗ ನಾವು ತಿರುಗಿ ವಾಪಸ್ ಕೊಡಬೇಕು ಅನ್ನೋ ಮನಸ್ಸು ಯಾರಿಗೂ ಕೂಡ ಇರೋದಿಲ್ಲ. ಕೇಳಿದ್ರೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ, ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅವರೇ ಮನಸ್ಸನ್ನು ಬದಲಾಯಿಸ್ಕೊಂಡು ನಿಮಗೆ ಆ ದುಡ್ಡನ್ನು ಕೊಡೋದಾದರೆ ಯಾಕೆ ನೀವು ಈ ಸ್ವಿಚ್ ವರ್ಡನ್ನು ಹೇಳ್ಕೊಬಾರ್ದಲ್ವ? ಇದನ್ನು ಹೇಳ್ಕೊಳ್ಳೋದ್ರಿಂದ ಅವರಾಗೆ ಅವರು ಅವ್ರ ಮನಸ್ಸನ್ನು ಬದಲಾಯಿಸ್ಕೊಂಡು ನಿಮಗೆ ಕೊಡಬೇಕಾಗಿರೋಂಥ ದುಡ್ಡನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಈ ಒಂದು ಸ್ವಿಚ್ ವರ್ಡನ್ನು ಹಾಗೆ ಏಂಜಲ್ ನಂಬರ್ನ ಹೇಳ್ಕೊಳ್ಳೋದ್ರಿಂದ ನೀವು ಯಾರಿಗೆ ಸಾಲ ಕೊಟ್ಟಿದ್ರು ಕೂಡ ಅವ್ರು ನಿಮಗೆ ತಿರುಗಿ ಇದನ್ನು ವಾಪಸ್ ಕೊಡ್ತಾರೆ ಅಂತ ಹೇಳ್ಬೋದು. ಇದನ್ನು ಯಾರು ಬೇಕಾದರೂ ಹೇಳ್ಕೊಬೋದು. ಇದಕ್ಕೆ ಇಂತಿಷ್ಟೇ ನಿಯಮ ಅಂತ ಏನೂ ಕೂಡ ಇಲ್ಲ. ಇದಕ್ಕೆ ಅಂತ ಯಾವುದೇ ನಿಯಮ ಹಾಗೆ ನಿಬಂಧನೆ ಕೂಡ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಎಲ್ಲಿ ಬರ್ಕೊಬೇಕು, ಹಾಗೆ ಹೇಗೆ ಹೇಳ್ಕೊಬೇಕು ಅನ್ನೋದನ್ನು ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ, ಯಾವಾಗಲೂ ನಾನು ತಿಳಿಸೋ ಹಾಗೆ ಯಾವುದೇ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಪಠಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಸ್ವಿಚ್ ವರ್ಡನ್ನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪಠಿಸಬೇಕಾಗುತ್ತೆ. ಇದನ್ನು ನಾವು ಯೂನಿವರ್ಸ್ ಸಾಕ್ಷಿಯಾಗಿ, ಹಾಗೆ ಪಂಚಭೂತಗಳ ಸಾಕ್ಷಿಯಾಗಿ ವಾರಾಹಿ ತಾಯಿಯನ್ನು ನಾವು ಬೇಡ್ಕೊತ, ನಾವು ಕೊಟ್ಟಿರೋವಂಥ ದುಡ್ಡು ನಮಗೆ ವಾಪಸ್ ಬರಲಿ ಅಂತ ಕೇಳ್ಕೊಳ್ತಾ, ಅವರಾಗಿ ಅವ್ರು ಮನಸ್ಸು ಮಾಡಿ ಆ ದುಡ್ಡನ್ನು ನಮಗೆ ವಾಪಸ್ ತಿರುಗಿ ಕೊಡಲಿ ಅಂತ ಕೇಳ್ಕೊಬೇಕಾಗುತ್ತೆ. ಹೀಗೆ ನಾವು ಯೂನಿವರ್ಸ್ ಹತ್ರ ಕೇಳ್ಕೊಬೇಕಾಗುತ್ತೆ. ಹಾಗೆ ವಾರಾಹಿ ತಾಯಿ ಹತ್ರ ಬೇಡ್ಕೊಬೇಕಾಗುತ್ತೆ. ಅಂದರೆ ನಾವು ಪಂಚಭೂತಗಳ ಸಾಕ್ಷಿಯಾಗಿ ನಾವು ಏನು ಕೊಟ್ಟಿರೋಂಥ ದುಡ್ಡಿದೆ ಅದನ್ನು ಆ ವ್ಯಕ್ತಿ ನಮಗೆ ಅವರ ಮನಸ್ಸನ್ನು ಬದಲಾಯಿಸ್ಕೊಂಡು ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡೋ ಹಾಗೆ ಮಾಡು ತಾಯಿ ಅಂತ ಯೂನಿವರ್ಸನ್ನು ಹಾಗೆ ವಾರಾಹಿ ತಾಯಿಯನ್ನು ಬೇಡ್ಕೊಬೇಕಾಗುತ್ತೆ. ಅದಾದ ನಂತರ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳಬೇಕಾಗುತ್ತೆ. ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಬೇಕಾಗುತ್ತೆ. ಈ ರೀತಿ ಯೂನಿವರ್ಸ್ಗೆ ನೀವು ಕೃತಜ್ಞತೆಯನ್ನು ಹೇಳಬೇಕಾಗುತ್ತೆ. ಯಾವಾಗಲೂ ನಾವು ಯೂನಿವರ್ಸ್ ಹತ್ರ ಬೇಡ್ಕೊಬೇಕಾದ್ರೆ ಈಗಾಗಲೇ ಆ ಘಟನೆ ನಡೆದೋಗಿದೆ ಅನ್ನೋ ರೀತಿ ನಾವು ಬೇಡ್ಕೊಬೇಕಾಗುತ್ತೆ. ಅಂದರೆ ಈಗ ನಾವು ಏನಾದರೂ ಒಂದು ಕೆಲಸ ಆಗಬೇಕು ಅಂದರೆ, ಈಗ ಆ ಕೆಲಸ ನಮ್ಮ ಬದುಕಿನಲ್ಲಿ ನಡೆದು ಹೋಗಿದೆ, ಈಗಾಗಲೇ ಅದು ನಡೆದು ಸುಮಾರು ದಿನಗಳೇ ಕಳೆದೋಗಿದೆ ಅನ್ನೋ ರೀತಿ ನೀವು ಬೇಡ್ಕೊಬೇಕಾಗುತ್ತೆ. ಇದೇ ರೀತಿಯಲ್ಲಿ ಈಗಾಗಲೇ ಆ ವ್ಯಕ್ತಿ ನನಗೆ ದುಡ್ಡನ್ನು ಕೊಟ್ಟಿದ್ದಾರೆ, ಅವರಾಗೆ ತಂದು ನನಗೆ ಆ ದುಡ್ಡನ್ನು ಕೊಟ್ಟಾಗಿದೆ, ಆ ದುಡ್ಡನ್ನು ನಾನು ಸೇವಿಂಗ್ಸ್ ಮಾಡಿಟ್ಕೊಂಡಿದ್ದೀನಿ ಅಥವಾ ಏನೋ ಒಂದು ಖರ್ಚು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಕಲ್ಪನೆಯನ್ನು ಮಾಡಿಕೊಂಡು ಹೇಳ್ಕೊಬೇಕಾಗುತ್ತೆ. ಉದಾಹರಣೆಗೆ, ನನಗೆ ಕೊಡಬೇಕಾಗಿರೋಂಥ ವ್ಯಕ್ತಿ ಎಲ್ಲ ದುಡ್ಡನ್ನು ನನಗೆ ಕೊಟ್ಟಾಗಿದೆ ಅಂತ ಈ ರೀತಿ ಯೂನಿವರ್ಸ್ಗೆ ನೀವು ಹೇಳ್ಕೊಬೇಕಾಗುತ್ತೆ. ಈ ರೀತಿ ಹೇಳ್ಕೊಂಡ ನಂತರ ಈ ಒಂದು ಸ್ವಿಚ್ ವರ್ಡನ್ನು ಹೇಳ್ಕೊಬೇಕಾಗುತ್ತೆ. ಈ ಒಂದು ಸ್ವಿಚ್ ವರ್ಡನ್ನು 28 ಬಾರಿ ನೀವು ಹೇಳ್ಕೊಬೇಕಾಗುತ್ತೆ. ಹಾಗೆ ಈ ಒಂದು ಏಂಜಲ್ ನಂಬರನ್ನು ನಿಮ್ಮ ಲೆಫ್ಟ್ ಹ್ಯಾಂಡ್ನಲ್ಲಿ ಬರ್ಕೊಬೇಕಾಗುತ್ತೆ. ಅಂದರೆ ನಿಮ್ಮ ಎಡಗೈನ ಮಣಿಕಟ್ಟಿನಿಂದ ಮೊಣಕೈವರೆಗೆ ಎಲ್ಲಿ ಬೇಕಾದರೂ ಈ ಒಂದು ನಂಬರನ್ನು ನೀವು ಬರ್ಕೊಬೋದಾಗಿರುತ್ತೆ. ಇದನ್ನ ಗ್ರೀನ್ ಪೆನ್ ಬಳಸಿ ಬರ್ಕೊಬೇಕಾಗಿರುತ್ತೆ. ಇನ್ನು ಈ ಸಂಖ್ಯೆ ಬಂದು 858 ಅಂದರೆ 858. ಇದನ್ನ ಗ್ರೀನ್ ಪೆನ್ ಅನ್ನೇ ಬಳಸಿ ಬರ್ಕೊಬೇಕಾಗುತ್ತೆ. ಹಾಗೆ ಇದನ್ನ 28 ಬಾರಿ ಹೇಳ್ಕೊಬೇಕಾಗುತ್ತೆ. ಬೇರೆ ಯಾವುದೇ ಇಂಕಲ್ಲಿ ನೀವು ಇದನ್ನ ಬರಿಬೇಡಿ. ಈ ಒಂದು ಗ್ರೀನ್ ಪೆನ್ನಲ್ಲೇ ಇದನ್ನ ಬರಿಬೇಕಾಗಿರೋದ್ರಿಂದ ನೀವು ಅದನ್ನೇ ಬಳಸಬೇಕಾಗುತ್ತೆ. ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋಕೆ ಇಷ್ಟ ಇಲ್ಲ ಅಂದರೆ ಕೂಡ ರೈಟ್ ಹ್ಯಾಂಡಲ್ಲಿ ಅಂದರೆ ಬಲಗಡೆ ಕೂಡ ನೀವು ಬಲಗಡೆ ಕೈಯಲ್ಲಿ ಕೂಡ ನೀವು ಬರ್ಕೊಬೋದು. ಅಂದರೆ ಮಣಿಕಟ್ಟಿನಿಂದ ಮೊಣಕೈವರೆಗೆ ಎಲ್ಲಿ ಬೇಕಾದರೂ ನೀವು ಈ ನಂಬರ್ನ ಬರ್ಕೊಬೋದಾಗಿರುತ್ತೆ. ಮೊದಲೇ ಹೇಳಿದಾಗೆ ಇದಕ್ಕೆ ಯಾವುದೇ ನಿಯಮ ಆಗಲಿ ನಿರ್ಬಂಧನೆಗಳಾಗಲಿ ಇರೋದಿಲ್ಲ. ಆದರೆ ಇದನ್ನು ನೀವು ಒಂದು ಶಾಂತಿಯ ವಾತಾವರಣದಲ್ಲಿ, ಅಂದರೆ ಬೆಳಗಿನ ಜಾವ
ಬ್ರಾಹ್ಮಿ ಮುಹೂರ್ತದಲ್ಲಿ ನೆಮ್ಮದಿಯಿಂದ ಕೂತ್ಕೊಂಡು ನೀವು ಪೀಸ್ ಆಫ್ ಮೈಂಡಲ್ಲಿ ಬರಿಬೇಕಾಗುತ್ತೆ, ಹಾಗೆ ಹೇಳ್ಕೊಬೇಕಾಗುತ್ತೆ. ಹೀಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ರೀತಿ ಸಾಲಗಳನ್ನು ನೀವು ಕೊಟ್ಟಿದ್ರೂ ಕೂಡ ಅವರು ನಿಮಗೆ ವಾಪಸ್ ಅದನ್ನು ತಂದು ಕೊಡ್ತಾರೆ. ಕೆಲವರಿಗೆ ಇದು 2-3 ದಿನಗಳಲ್ಲಿ ಆಗ್ಬೋದು ಅಥವಾ 1 ದಿನದಲ್ಲೇ ಆಗ್ಬೋದು. ಕೆಲವರಿಗೆ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ, ಒಂದು ವಾರ 2 ವಾರ ಅಥವಾ 1 ತಿಂಗಳವರೆಗೂ ತಗೊಳುತ್ತೆ. ಹೀಗೆ ಅವರು ಬೇಗನೆ ತಂದು ಕೊಡಬೇಕು ಅಂದರೆ ನೀವು ಎಷ್ಟು ಭಕ್ತಿಯಿಂದ ಹಾಗೆ ಹೇಗೆ ನೀವು ಹೇಳ್ಕೊಂಡು ಬೇಡ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು ಭಕ್ತಿಯಿಂದ ಹಾಗೆ ಯೂನಿವರ್ಸ್ಗೆ ನೀವು ಶ್ರದ್ಧೆಯಿಂದ ಕೇಳಿಕೊಂಡ್ರೆ ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋದೇ ಇಲ್ಲ. ಹಾಗಾಗಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಹಾಗೆ ನೆಮ್ಮದಿಯಿಂದ ಶಾಂತ ರೀತಿಯಲ್ಲಿ ಪಾಸಿಟಿವ್ ಆಗಿ ನೀವು ಈಗಾಗಲೇ ನಡೆದೋಗಿದೆ, ಅವರು ನಮಗೆ ದುಡ್ಡನ್ನು ಕೊಟ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಕೇಳ್ಕೊಳ್ಳೋದ್ರಿಂದ 100% ಅದು ನಡೆಯುತ್ತೆ. ಹಾಗೆ ನಿಮಗೆ ಅವರು ದುಡ್ಡನ್ನು ತಂದು ವಾಪಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ನಾನು ಕೊಟ್ಟಿರೋವಂಥ ದುಡ್ಡು ನನಗೆ ವಾಪಸ್ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್. ನಾನು ಕೊಟ್ಟಿರೋವಂಥ ದುಡ್ಡು ನನಗೆ ವಾಪಸ್ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್. ನಾನು ಕೊಟ್ಟಿರೋವಂಥ ದುಡ್ಡು ನನಗೆ ವಾಪಸ್ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಬೇಕು. ನನ್ನ ಸಮಸ್ಯೆಯನ್ನು ಆಲಿಸಿ ನನ್ನ ಕೊಟ್ಟಿರೋವಂಥ ದುಡ್ಡನ್ನು ನನಗೆ ಹಿಂತಿರುಗಿ ವಾಪಸ್ ಕೊಡೋ ಹಾಗೆ ಅವ್ರಿಗೆ ಮನಸ್ಸನ್ನು ನೀಡಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಕೇಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ನೀವು ಯೂನಿವರ್ಸ್ಗೆ ಹೇಳ್ಕೊಳ್ತಾ ಏನು ಮುಂದೆ ಒಂದು ಸ್ವಿಚ್ ವರ್ಡ್ ಇದೆ ಅದನ್ನು ನೀವು ಹೇಳ್ಕೊಬೇಕಾಗುತ್ತೆ. ಈ ಒಂದು ಸ್ವಿಚ್ ವರ್ಡನ್ನು ಹೇಳುವಾಗ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸ್ಟೋನ್ಸ್ಗಳಿದ್ರೆ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಮಣಿ ಇದ್ದರೆ, ಮಾಲೆ ಇದ್ದರೆ ಅದನ್ನು 28 ಬಾರಿ ನೀವು ಎಣಿಸ್ತಾ ನೀವು ಪಠಿಸ್ಬೇಕಾಗುತ್ತೆ. ಈ ಸ್ವಿಚ್ ವರ್ಡ್ ಬಂದು ಹೀಗಿರುತ್ತೆ: ಕೌಂಟ್ ಆಫ್ ವೇ ಡನ್, ಕೌಂಟ್ ಆಫ್ ವೇ ಡನ್, ಕೌಂಟ್ ಆಫ್ ವೇ ಡನ್. ಈ ರೀತಿಯ ಒಂದು ಸ್ವಿಚ್ ವರ್ಡನ್ನು ನೀವು ಹೇಳ್ಕೊಳ್ತಾ 28 ಬಾರಿ ಇದನ್ನು ನೀವು ಚಾಂಟ್ ಮಾಡಬೇಕಾಗುತ್ತೆ. ಈ ರೀತಿ ಸ್ವಿಚ್ ವರ್ಡ್ನ ಹೇಳ್ಕೊಂಡು ನಾವು ಕೊಟ್ಟಿರುವಂಥ ದುಡ್ಡು ನಮಗೆ ವಾಪಸ್ ಬಂದಿದೆ ಅಂತ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ನೀವು ಪ್ರತಿದಿನ ಮಾಡೋದ್ರಿಂದ ನೀವು ಕೊಟ್ಟಿರೋಂಥ ದುಡ್ಡು ನಿಮಗೆ ವಾಪಸ್ ಬೇಗನೆ ಬರುತ್ತೆ ಅಂತ ಹೇಳ್ಬೋದು. ಆದಷ್ಟು ಬೇಗ ನೀವು ಕೊಟ್ಟಿರೋಂಥ ದುಡ್ಡು ನಿಮಗೆ ವಾಪಸ್ ಬರಲಿ ಅಂತ ನಾನು ಕೂಡ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.